ನಮಸ್ಕಾರ. ಸರ್ಪದೋಷಕ್ಕೂ ಸಂತಾನ ಸಮಸ್ಯೆಗೂ ಏನು ವ್ಯತ್ಯಾಸ? ಇದೇನು ಒಂದಕ್ಕೊಂದು ಬಿಟ್ಟಿರೋದೇ ಇಲ್ವಲ್ಲ? ಸರ್ಪದೋಷ ಇದ್ದರೆ ಸಂತಾನದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂತೇಳಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಪುತ್ರಕಾರಕ ಗ್ರಹಗಳಲ್ಲಿ ಸರ್ಪದೋಷ ಏನಾರು ಇತ್ತು ಅಂತಂದರೆ ಅದು ಅಡೆತಡೆ ಮಾಡ್ತಾ ಹೋಗುತ್ತೆ. ನಿಮಗೆ ಮಕ್ಕಳಾಗುವಂಥ ಚಾನ್ಸಸ್ ಇದ್ರೂ ಕೂಡ ಅಷ್ಟೇ, ಇದು ಅಡೆತಡೆ ಮಾಡುತ್ತೆ. ಯಾಕೆ ಅಂದರೆ ಪೂರ್ವಜರೋ ಅಥವಾ ನೀವು ಮತ್ತೊಬ್ಬರು ನಿಮ್ಮ ವಂಶದಲ್ಲಿ ಯಾರಾದರೂ ಏನಾದರೂ ಒಂದು ನಾಗನಿಗೆ ಸಮಸ್ಯೆ ಮಾಡಿದಲ್ಲಿ, ಪೂಜೆ ನಿಂತು ಹೋಗದಲ್ಲಿ, ನಾಗಬನಗಳನ್ನೆಲ್ಲ ಹಾಳು ಮಾಡಿದಲ್ಲಿ, ಹುತ್ತವನ್ನು ಕೆಡವಿದಲ್ಲಿ, ಈ ಥರದ ಒಂದು ನಾಗನ ಶಾಪಕ್ಕೆ ಏನಾದರೂ ಗುರಿಯಾಗಿದ್ದಾಗ, ನಾಗದೋಷ ಏನಾದರೂ ನಿಮ್ಮಲ್ಲಿತ್ತು ಅಂತ ಅಂದಾಗ ಕೆಲವೊಬ್ಬರಿಗೆ ಮದುವೆಗೆ ಅಡೆತಡೆ ಆಗುತ್ತೆ. ಮದುವೆ ಆದ್ರೂ ಕೂಡ ನೆಮ್ಮದಿಯಾಗಿರೋದಿಲ್ಲ. ಮದುವೆ ಆದಮೇಲೂ ಕೂಡ ಅಷ್ಟೇ ಮಕ್ಕಳಾಗೋದಿಲ್ಲ. ಮಕ್ಕಳಾದ್ರೂ ಕೂಡ ಅಷ್ಟೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೇಬೇಕಾಗುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯರಲ್ಲೂ ಕೂಡ ಅಷ್ಟೇ ಈ ಒಂದು ಸರ್ಪದೋಷ ಅನ್ನೋದಿರುತ್ತೆ. ಈಗ ನೀವು ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಬೇರೆ ಯಾರಾದ್ರೂ ತಾತ ಮುತ್ತಾತನೋ ನಿಮ್ಮ ಪೂರ್ವಜರು ಏನಾದ್ರೂ ಅಕಸ್ಮಾತ್ ತಪ್ಪು ಮಾಡಿದರೆ, ಇಲ್ಲ ಪೂರ್ವಜರು ಏನಾದರೂ ನಡೆಸ್ಕೊಂಡು ಬಂದಿರತಕ್ಕಂಥ ಕೆಲವೊಂದು ನಾಗಪೂಜೆಗಳನ್ನೇನಾದ್ರೂ ನೀವು ನಿಲ್ಲಿಸಿದರೆ, ಈಗ ನೋಡಿ ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳ್ತಾನೆ ಇರ್ತೀನಿ, ಕೂಳೆ ನಾಗರು, ಚೌತಿ ನಾಗರು ಅಂತೇಳೆಲ್ಲ ಮಾಡ್ಕೊಂಬರ್ತಾರೆ. ಅಂದರೆ ಅವರವರು ನಡೆಸ್ಕೊಂಡು ಬಂದಿರತಕ್ಕಂತಹ ರೀತಿ ರಿವಾಜುಗಳಲ್ಲಿ ಏನು ಕ್ರಮಬದ್ಧವಾಗಿ ಮಾಡ್ಕೊಂಬಂದಿರ್ತಾರಲ್ಲ, ಅದನ್ನು ಯಾರಾದರೂ ಏನಾದರೂ ಸ್ಟಾಪ್ ಮಾಡಿದಾಗ್ಲೂ ಕೂಡ ಅಷ್ಟೇ ಇಂತಹ ಒಂದು ಸಮಸ್ಯೆಗೆ ಗುರಿಯಾಗಬೇಕಾಗುತ್ತೆ. ಈಗ ನಾಗ ಹತ್ಯೆನ ಮಾಡಿರ್ತಾರೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಮಾಡಿರ್ತಾರೆ, ಹುತ್ತ ಕೆಡವಿರೋ ಅಂಥದ್ದು ಏನಾದರೂ, ಇಲ್ಲ ಮರಿ ನಾಗರಾವ್ಗಳಿಗೆ ಏನಾದರೂ ಸಮಸ್ಯೆ ಮಾಡಿದಾಗ ಈಗ ಹೇಗೆ ನಾವು ತುಂಬ ನೊಂದ್ಕೊಂಡು ಬೇರೆಯವ್ರಿಗೆಲ್ಲ ಶಾಪ ಹಾಕಲ್ವ, ಅದೇ ಥರನೇ. ಯಾಕೆಂದರೆ ಕುಂಡಲಿನಿ ಧ್ಯಾನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಮತ್ತು ಭೂಮಿನೇ ಹೊತ್ತು ನಿಂತಿರ್ತಕ್ಕಂಥ ದೈವ. ನಾವು ಮೊದಲಿನ ಕಾಲದಿಂದನೂ ಕೂಡ ಇಲ್ಲಿವರೆಗೂ ನಾಗದೇವರನ್ನು ಪೂಜೆ ಮಾಡಿಕೊಂಡು ಬಂದಿದ್ದೀವಿ. ಮತ್ತು ತನಿ ಹೆರೆಯದಂತೂ, ಹೀಗಾಗಿ ಅದು ತುಂಬಾ ಒಳ್ಳೆಯ ಎನರ್ಜಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅಂತಹ ಒಂದು ಒಳ್ಳೆಯ ಎನರ್ಜಿ ಇರ್ತಕ್ಕಂತಹ ನಾಗಗಳಿಗೆ ಏನಾದರೂ ನಾವು ಸಮಸ್ಯೆ ಮಾಡಿದಾಗ ಈ ಥರದ ದೋಷಗಳೆಲ್ಲ ಉಂಟಾಗುತ್ತೆ. ಈಗ ನಮಗೆ ಆಗಲಿ, ನಮಗೆ ಯಾರಾದರೂ ಏನಾದರೂ ಒಂದು ಸಮಸ್ಯೆ ಮಾಡಿದ್ರೆ ನಾವು ಎಷ್ಟು ಕೂಗಾಡಿ ಹಾರಾಡಿ ಶಾಪ ಎಲ್ಲ ಹಾಕಲ್ವಾ, ಹಾಗೆ ಅದನ್ನು ಕೂಡ ಅಷ್ಟೇ ಅದೇ ಪ್ರಕಾರವಾಗಿ ಮಾಡುತ್ತೆ. ಮತ್ತು ಇದು 12 ತಲೆಮಾರಿಗೂ ಕೂಡ ಇರುತ್ತೆ. ನೀವಲ್ಲ, ನಿಮ್ಮ ಪೂರ್ವಜರು ಯಾರಾದರೂ ತಪ್ಪು ಮಾಡಿದ್ರೂ ಕೂಡ ಅಷ್ಟೇ, ಅದು ಆ ತಪ್ಪು ಏನಾಗುತ್ತೆ ಅಂದರೆ 12 ತಲೆಮಾರಿನವರೆಗೂ ಕೂಡ ಅಷ್ಟೇ ಮದುವೆ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ, ಚೆನ್ನಾಗಿ ಓದ್ಕೊಂಡಿದ್ರು ಕೆಲಸ ಸಿಗೋದಿಲ್ಲ, ಕೆಲಸ ಸಿಕ್ಕಿದ್ರೂ ಕೆಲಸದಲ್ಲಿ ನೆಮ್ಮದಿ ಇರೋದಿಲ್ಲ. ದೊಡ್ಡ ದೊಡ್ಡ ಮನೆಯೆಲ್ಲ ಕಟ್ಕೊಂಡಿರ್ತೀರ, ಕೋಟಿ ಗಟ್ಟಲೆ ಎಲ್ಲ ಖರ್ಚು ಮಾಡಿ ಮನೆ ಕಟ್ಟಿದ್ರೂ ಕೂಡ ಅಷ್ಟೇ ಅಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಈ ಥರದ ಒಂದು ಸಮಸ್ಯೆಗಳೆಲ್ಲ ಸರ್ಪದೋಷದಿಂದ ಉಂಟಾಗುತ್ತೆ. ಈ ಸರ್ಪದೋಷ ನಿವಾರಣೆಗೆ ನಾನು ಅರಿಶಿಣ ಸಂಜೀವನಿಯನ್ನು ತಯಾರು ಮಾಡಿಕೊಡ್ತೀನಲ್ಲ, ಹಾಗಾಗಿ ಅದರಲ್ಲಿ ಎಷ್ಟೋ ಒಳ್ಳೆ ರಿಸಲ್ಟೂ ಕೂಡ ಬಂದಿದೆ. ತುಂಬ ಉದಾಹರಣೆಗಳು ಕೂಡ ಇದೆ. ಅಷ್ಟೇ ಅಲ್ಲ, ಕೆಲವು ಟೈಮಲ್ಲಿ ಈಗ ನೋಡಿ, ನಾವು ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ, ಈಗ ಅರಿಶಿಣ ಸಂಜೀವಿನಿ ಅಂತೇಳಿ ತೆಗೆದುಕೊಂಡ್ರೂ ಕೂಡ ಅಷ್ಟೇ ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಬೇಗ ನಾಗ ಶಾಂತಿ ಆಗಲ್ಲ. ಅದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ. ಬೇಗ ಶಾಂತಿ ಆಗೋದಿಲ್ಲ. ಶಾಂತಿ ಮಾಡೋದಕ್ಕೆ ಬರೀ ಇಷ್ಟು ಮಾಡಿದ್ರೆ ಸಾಲದು, ಮನೆಯಲ್ಲೂ ಕೂಡ ಅಷ್ಟೇ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಸುಬ್ರಹ್ಮಣ್ಯನ ಅಷ್ಟಕ ಭುಜಂಗ ಸ್ತೋತ್ರವನ್ನು ಪಠನೆ ಮಾಡೋ ಅಂಥದ್ದು. ಈಗ ನೋಡಿ, ಇನ್ನೂ ಕೆಲವು ಹೇಳಬೇಕು ಅಂತಂದರೆ, ಆದಷ್ಟು ಈಗ ಸ್ತ್ರೀಯರಿಗೆ ಅಂದರೆ ನಮ್ಮ ಕೈಲಾದಷ್ಟು, ಸ್ತ್ರೀ ಶಾಪದಿಂದನೂ ಸ್ತ್ರೀ ದೋಷದಿಂದನೂ ನಾಗದೋಷ ಬರುತ್ತೆ ಅಂತೇಳಿ ನಮ್ಮ ತಾತ ಹೇಳ್ತಾಯಿದ್ರು. ಅವರಿಗೆಲ್ಲರಿಗೂ ಬಾಗಣ ಕೊಡೋ ಅಂಥದ್ದು, ಕೈಲಾಗಿದ್ದು ಒಂದೊಂದು ಚಿಕ್ಕದು ಸ್ವೀಟ್ ಆದ್ರೂ ಕೊಡಿ, ಅಥವಾ ಅವ್ರನ್ನ ತುಂಬ ಗೌರವದಿಂದ ನೋಡೋ ಅಂಥದ್ದು. ಈ ಥರ ಮಾಡಿದಾಗ್ಲೂ ಕೂಡ ನಾಗ ಶಾಂತಿ ಆಗುತ್ತೆ. ಮತ್ತು ಅಷ್ಟೇ ಅಲ್ಲ, ಕೆಲವೊಂದೊಂದು ನಿಯಮಗಳ ಪ್ರಕಾರವಾಗಿ ಪ್ರತಿ ಷಷ್ಠಿಯಲ್ಲೂ ಕೂಡ ಅಷ್ಟೇ ಬೆಳಗಿಂದ ಸಂಜೆವರೆಗೂ ಸುಬ್ರಹ್ಮಣ್ಯನ ಒಂದು ಜಪ ಮಾಡೋದು, ಇಲ್ಲ ನಾಗಗಳ ಜಪ ಮಾಡೋ ಅಂಥದ್ದು, ಭೂತಾಯಿಗೆ ನಮಸ್ಕಾರ ಹಾಕುವಂಥದ್ದು. ಯಾಕೆಂದರೆ ಭೂಮಿನೇ ಹೊತ್ತು ನಿಂತಿರ್ತಕ್ಕಂತಹ ದೇವರು. ಅಂದರೆ ಈಗ ಇಲ್ಲಿ ಒಂದು ಲೋಕ ಇದೆ, ಕೆಳಗಡೆ ಒಂದು ನಾಗಲೋಕ ಇದೆ ಅಂತೇಳಿ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾಗಗಳು ಹೆಚ್ಚಾಗಿ ಹುತ್ತ ಅಂತ ಅಂದಮೇಲೆ ಭೂಮಿನೇ ಎಲ್ಲ, ಭೂಮಿಯ ಕೆಳಗಡೆನೇ ಅಲ್ವಾ ವಾಸ ಮಾಡೋ ಅಂಥದ್ದು. ಸೊ ಹಾಗಾಗಿ ಭೂಮಿಗೆ ನಮಸ್ಕಾರ ಮಾಡುವಂಥದ್ದು, ಪ್ರಕೃತಿಯನ್ನು ಪ್ರೀತಿಸುವಂಥದ್ದು, ಪ್ರಕೃತಿಯನ್ನೆಲ್ಲ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗುವಂಥದ್ದು. ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಆ ನಾಗರಾಜನಿಗೆ, ಆ ಸರ್ಪರಾಜ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆಲ್ಲ ಓಕೆ ಅಪ್ಪ, ಏನೋ ಒಂದು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಇವ್ರಿಗೆ ಒಳ್ಳೇದು ಮಾಡೋಣಪ್ಪ ಅಂಥೇಳಿ ಆ ನಾಗದೇವರನ್ನು ಕೂಡ ಅಷ್ಟೇ ಅನುಗ್ರಹಿಸ್ತಾರೆ, ಆಶೀರ್ವಾದವನ್ನು ಮಾಡ್ತಾರೆ. ಈಗ ಹೆಡೆ ಬಿಚ್ಚಿ ನಿಮಗೆ ಹೆಂಗೆ ಅದು ಶಾಪ ಕೊಟ್ಟಿದೆಯೋ, ಏನು ಅದರಿಂದ ದೋಷ ಬಂದಿದೆಯೋ, ಹಾಗೆ ಎಡೆ ಬಿಚ್ಚಿ ಆಶೀರ್ವಾದ ಮಾಡಿ ನೆರಳಾಗಿ ನಮ್ಮ ಜೊತೆ ಕಾಪಾಡಿಕೊಂಡು ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ.
ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಿಮ್ಮಲ್ಲೂ ಕೂಡ ಅಷ್ಟೇ ಸರ್ಪದೋಷದಿಂದ ಏನಾದರೂ ಸಮಸ್ಯೆ ಉಂಟಾಗಿ ಏನಾದ್ರೂ ಅನುಭವ ಆಗಿದ್ದರೆ ನಿಮಗೆ ಆ ಅನುಭವನ ನೀವು ಫೋನ್ ಮುಖಾಂತರವಾಗಿ ಹಂಚ್ಕೋಬಹುದು. ನಮಸ್ಕಾರ.